ದಾವಣಗೆರೆ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಜಿಬಿ ವಿನಯ್ ಕುಮಾರ್ ಜಗಳೂರು ತಾಲೂಕಿನಲ್ಲಿ ಮತಯಾಚಿಸಿದ್ದಾರೆ. ಜಗಳೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು ವಿನಯ್ ಕುಮಾರ್. ಸಿಲಿಂಡರ್ ಗುರುತಿಗೆ ಮತ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಸೊಕ್ಕೆ ಲಕ್ಕಂಪುರ ಗ್ರಾಮದಲ್ಲಿ ರೋಡ್ ಶೋ ನಡೆಸಿದಂತಹ ವಿನಯ್ ಕುಮಾರ್ ಅವರಿಗೆ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿದೆ. ಲಕ್ಕಂಪುರದಲ್ಲಿ ಕಂಬಳಿ ಹೊದಿಸಿ ಕುರಿ ಹೆಗಲ ಮೇಲೆ ಹೊರಿಸಿ ಸನ್ಮಾನಿಸಿದ್ರು ವಿನಯ್ ಕುಮಾರ್ ಅವರಿಗೆ. ಸಿಲಿಂಡರ್ ಗುರುತಿಗೆ ಮತ ಕೊಡಿ ಅಂತ ಮನವಿ ಮಾಡಿದ್ದಾರೆ ಅಭ್ಯರ್ಥಿ ವಿನಯ್ ಕುಮಾರ್. ದಾವಣಗೆರೆ ಕ್ಷೇತ್ರದಾದ್ಯಂತ ವಿನಯ್ ಪ್ರಚಾರ. ಹೆಮ್ಮೆಯಿಂದ ಒಬ್ಬ ಸ್ವಾಭಿಮಾನಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬರಬೇಕಿತ್ತು, ಆದರೆ ನಮ್ಮಂತವ್ರು ಬೆಳೆಯೋದು ಮೊದಲನೇ ಆದ್ಯತೆ ಶಿಕ್ಷಣ ಸುಧಾರಣೆ. ಅದು ಯಾವ ಮಟ್ಟಕ್ಕೆ ಮಾಡಬೇಕನ್ನೋದಾದ್ರೆ ಪ್ರತಿಯೊಬ್ಬರು ಕೂಡ ಹಳ್ಳಿನಲ್ಲಿರೋರು ಅಭಿವೃದ್ಧಿ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಬದುಕನ್ನ ಕಟ್ಕೊಳ್ಳುವಂಥದ್ದು ಶಿಕ್ಷಣದ ಮೂಲಕ. ಸಮಾಜದಲ್ಲಿ ಘನತೆ ಗೌರವದಿಂದ ಬದುಕಬೇಕಾದಂತ ಗೌರವ ಜೀವನ ಕಟ್ಕೊಳ್ಳುವಂಥದ್ದು. ಈಗ ಅದು ಯಾರಿಗೂ ಸಿಗ್ತಾ ಇಲ್ಲ. ಅದು ನನಗೆ ಬಹಳ ಬೇಜಾರಾಯ್ತು. ಸುಮಾರು 650 ಕಿಲೋಮೀಟರ್ ಪಾದಯಾತ್ರೆ ಮಾಡಿದಾಗ ಹಳ್ಳಿ ಸುತ್ತಿದಾಗ ಇದು ಯಾಕೆ ಇವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ? ಹಳ್ಳಿ ಜನ ಅಂದ್ರೆ ಯಾಕೆ ನಿರ್ಲಕ್ಷ್ಯ? ಅದು ರೈತರ ಸಮಸ್ಯೆ ಆಗಿರ್ಬೋದು, ನಿರುದ್ಯೋಗಿ ಯುವಕರ ಸಮಸ್ಯೆ ಆಗಿರ್ಬೋದು, ಯುವತಿಯರ ಸಮಸ್ಯೆ ಆಗಿರ್ಬೋದು. ಈಗಲೂ ಎಷ್ಟೊಂದು ಹಳ್ಳಿಗಳಿಗೆ ಬಸ್ ಇಲ್ಲ. ಈ ಒಂದು ಬಸ್ ಹಾಕ್ಸ್ಕೊಡೋದಕ್ಕೆ ಇವ್ರಿಗೆ ಆಗಲ್ವ ಅಂತ ಬಹಳ ಕಷ್ಟ ಅಲ್ಲ ಅದು. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಅವರ ಇಚ್ಛಾಶಕ್ತಿ ಇರೋದು ಬಿಸ್ನೆಸ್ಗಳನ್ನ ಬೆಳೆಸ್ಕೊಂಡು ಹೋಗೋದ್ರಲ್ಲಿ. ಈಗ ನೋಡ್ರಿ, ಟಿಕೆಟ್ ತಗೊಂಡ್ಬಂದು ಒಂದ್ ತಿಂಗಳ ಮುಂಚೆ ಓಡಾಡಕ್ ಶುರು ಮಾಡ್ತಾರೆ. ಇವತ್ತು ವಿನಯ್ ಕುಮಾರ್ ಶಾಮನೂರು ಕುಟುಂಬದವ್ರನ್ನ ಹಳ್ಳಿಗೆ ಓಡಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.